ನಟ ಅಜಯ್ ಅವರು ಇತ್ತೀಚೆಗೆ ಒಂದು ಮಾತು ಹೇಳ್ತಾ ಇದ್ರು. ಅಂದರೆ ನಾನು ಎಷ್ಟೇ ಪಾತ್ರಗಳನ್ನು ಮಾಡಿದರೂ ಕೂಡ ಬಟ್ ಈ ರಾಧೆ ಸಿನಿಮಾದ ಪಾತ್ರ ತುಂಬ ಸ್ಪೆಷಲ್. ಯಾಕಂತಂದರೆ ನಾವು ಅಂದ್ಕೊಂಡಿದ್ದ ಪಾತ್ರ ಮಾಡೋದಕ್ಕಿಂತ ನಮಗಾಗಿ ಪಾತ್ರಗಳನ್ನು ಬರೆಯೋದು ಮುಖ್ಯ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ಮಾತನಾಡಿದರೆ. ಬಟ್ ಇದು ತುಂಬ ಡಿಫ್ರೆಂಟ್ ಸಿನಿಮಾ ಅನ್ನೋಂಥದ್ದು ಅವರ ಅಭಿಪ್ರಾಯ. ಅದು ಯಾಕೆ ಏನು ಅನ್ನೋಂಥದ್ದು ಅವ್ರನ್ನೇ ಕೇಳೋಣ. ಅಜಯ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಹೇಳ್ತಾ ಇದ್ರಿ ಮೊನ್ನೆ ಮಾತಾಡುವಾಗ, ಅಂದರೆ ನಾನು ಎಷ್ಟೇ ಪಾತ್ರಗಳನ್ನು ಮಾಡಿದರೂ ಕೂಡ ಬಟ್ ಕೆಲವನ್ನ ಇನ್ನೂ ಮಾಡಬೇಕು ಅಂತ ಅನ್ನುವಂಥದ್ದು ಹಸಿವಿರುತ್ತೆ. ಬಟ್ ಅದರಲ್ಲಿ ಒಂದು ಈ ರಾಧೆ ಸಿನಿಮಾದ್ದು ಅಂತ ಎಷ್ಟು ಸ್ಪೆಷಲ್ ಸರ್, ಯಾಕೆ ಅನ್ನೋಂಥದ್ದು? ಅಫ್ಕೋರ್ಸ್ ತುಂಬ ಸ್ಪೆಷಲ್. ಯಾಕೆ ಅನ್ನೋದು ನಾನು ಅಂದರೆ ಹೇಳ್ಬೋದು, ಸಿನಿಮಾ ನೋಡಿ ಗೊತ್ತಾಗುತ್ತೆ ಅನ್ನೋದು ಅಂತ. ಬಟ್ ಒಂದು ಹಸಿವು ಅನ್ನೋದಿರುತ್ತೆ ಒಬ್ಬ ಕಲಾವಿದನಿಗೆ. ನಾನು ಇನ್ನು ಚೂರು ಎಕ್ಸ್ಟ್ರಾ ಪರ್ಫಾರ್ಮ್ ಮಾಡಬಲ್ಲೆ, ನನ್ನ ಪೊಟೆನ್ಷಿಯಲ್ ಇಲ್ಲಿಗೆ ಸಾಲದು, ಬೇರೆ ಬೇರೆ ಥರದ ಆಯಾಮಗಳನ್ನು ಟ್ರೈ ಮಾಡಬೇಕು. ಏಕೆಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಒಂದು ಜರ್ನಿನಲ್ಲಿ ಆಡಿಯನ್ಸಿಗೆ ಬೋರ್ ಆಗ್ತಾ ಇರೋದು ಅಥವಾ ಬೇರೆ ಥರದ್ದು ಪ್ರಯತ್ನಗಳನ್ನ ಎಕ್ಸ್ಪೆಕ್ಟ್ ಮಾಡುವಂಥದ್ದಾಗಲಿ, ಒಂದು ಕಲಾವಿದನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಬ್ಬ ಕಲಾವಿದನಿಗೆ ಅದಕ್ಕೆ ಗೊತ್ತಾಗ್ತಾ ಇರುತ್ತೆ. ಸೊ ಇದನ್ನು ಒಬ್ಬ ಫಿಲ್ಮ್ ಮೇಕರ್ ಕೂಡ ಅರ್ಥ ಮಾಡ್ಕೊಂಡು ಆ ಥರದ್ದು ಒಂದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಏನಾಗುತ್ತೆ, 1 to 1 ಬ್ಯಾಲೆನ್ಸಿಂಗ್ ಹಂಗೆ ಹೊರಟೋಗುತ್ತೆ ಅದು. ಸೊ ಇಲ್ಲಿ ವೇದಗುರು ಅವರು ಆ ಥರದ್ದೊಂದು ಪ್ರಯತ್ನ, ಆ ಥರದ್ದೊಂದು ಪಾತ್ರ ನನ್ನಲ್ಲಿ ನಾನು ಮಾಡಬಹುದು ಅಂತ ಊಹೆ ಮಾಡಿಕೊಂಡು, ಒಂದು ಊಹೆಗೆ ಅನ್ನೋದಕ್ಕಿಂತ ಒಂದು ನಂಬಿಕೆ ಇಟ್ಕೊಂಡು ಬಂದು ನನಗೆ ಹೇಳಿದಾಗ ಅದೊಂದು ಎಕ್ಸೈಟ್ಮೆಂಟ್ ಲೆವೆಲ್ ಬೇರೆಯೇ ಆಗಿತ್ತು. ಎಸ್, ಯಾರೋ ಒಬ್ಬರು ಆ ಥರ ನಂತರ ಯೋಚನೆ ಮಾಡ್ತಾಯಿದ್ದಾರೆ, ಒಂದು ನೆಕ್ಸ್ಟ್ ಲೆವೆಲ್, ಒಂದು ಲೀಪ್, ಒಂದು ಹೈಯರ್ ಲೀಪ್ ತೊಗೊಳ್ಳೋವಂಥ ಒಂದು ಸಾಧ್ಯತೆಯಲ್ಲಿ ಕಾಣ್ತಾ ಇದೆ ಅನ್ನೋದು. ಸೊ ಹಾಗಾಗಿ ಅಲ್ಲೇನಾಗುತ್ತೆ, ಈ ಇಷ್ಟು ದಿನದ ಹಸಿವು ಅನ್ನೋದು ಏನಿರುತ್ತಲ್ಲ, ಅದೆಲ್ಲ ತುಂಬ ಇಷ್ಟಪಟ್ಟು ಆ ಎಫರ್ಟನ್ನು, ಆ ಪ್ರಯತ್ನಗಳನ್ನು ಹಾಕಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಸೊ ಇನ್ ದ್ಯಾಟ್ ವೇ ಐ ಆಮ್ ವೆರಿ ಹ್ಯಾಪಿ. ರಾಧೆಯ ಸಿನಿಮಾ ಒಂದು ದೊಡ್ಡ ಫೀಸ್ಟ್ ಥರ, ಒಂದು ಹಬ್ಬದ ಊಟದ ಥರ ಇರುತ್ತೆ ಆಡಿಯನ್ಸಿಗೆ. ಈ ಥರದ್ದೆಲ್ಲ ಪರ್ಫಾರ್ಮೆನ್ಸ್ ಇವ್ನು ಮಾಡಬಲ್ಲ. ಆಮೇಲೆ ಅಟ್ ದ ಸೇಮ್ ಟೈಮ್ ಬರೀ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಲ, ಸ್ಕ್ರಿಪ್ಟ್, ಕಥೆ ಅದು ಗಟ್ಟಿಯಾಗಿದ್ದರೆ ನೀವು ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ರಿಪ್ಟ್ ಚೆನ್ನಾಗಿಲ್ಲ, ಕಥೆ ಚೆನ್ನಾಗಿಲ್ಲ, ನಾವು ಎಷ್ಟೇ ಪರ್ಫಾರ್ಮ್ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರೋಲ್ಲ. ಸೊ ಇದೆಲ್ಲ ಆಯಾಮಗಳಿಂದ ವೆರಿ ಸ್ಯಾಟಿಸ್ಫೈಯಿಂಗ್. ಈಗ ನಿಮ್ಮನ್ನ ಅದೇ ಲವರ್ ಬಾಯ್ ರೀತಿ, ಚಾಕ್ಲೇಟ್ ಬಾಯ್ ರೀತಿ ನೋಡಿರೋಂಥವ್ರಿಗೆ ಇದೇನು ಅಜಯ್ ಅವರು ರಾಕ್ಷಸ ಆಗಿದ್ದಾರೆ ಅನ್ನೋಂಥದ್ದು ಆ ಡೈಲಾಗ್ ಕೇಳಿದಾಗ ಅನಿಸುತ್ತೆ. ಯಾವ ಕಾರಣಕ್ಕೆ ಅಂಥದ್ದೊಂದು ಆಕ್ರೋಶ ಅನ್ನೋವಂಥದ್ದು ಸರ್? ಅಲ್ಲ, ಪ್ರತಿಯೊಬ್ಬ ಕಲಾವಿದನೂ ರಾಕ್ಷಸನೇ. ಬರೀ ಒಬ್ಬ ಹೀರೋ ಆಗಬೇಕಂತ ಬಂದವನು, ಬರೀ ಒಬ್ಬ ಸ್ಟಾರ್ ಆಗಬೇಕಂತ ಬಂದವನು ರಾಕ್ಷಸನಾಗಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ.